ಈ ಥರ ನಮ್ಮ ನೋಡಿ ಮಣ್ಣನ್ನು ಈ ಥರ ಕೈಯಲ್ಲಿ ಮುಟ್ಟಿದ್ರೆ ನಮ್ಮ ಒತ್ತಡ ಹೇಗೆ ಕಡಿಮೆ ಆಗ್ತದೆ. ಹಾಯ್ ಹಲೋ ನಮಸ್ಕಾರ, ಗಾರ್ಡನ್ ಥೆರಪಿ ವಿತ್ ದೀಪಾ ಚಾನಲ್ಗೆ ನಿಮಗೆ ಸ್ವಾಗತ. ನೇಚರ್ ಒಟ್ಟಿಗೆ ಗಾರ್ಡನ್ ಹೂತೋಟ ಮಾಡಿ ಮನಸ್ಸಿನ ಒತ್ತಡವನ್ನು ಯಾವ ರೀತಿ ಕಡಿಮೆ ಮಾಡುವುದು ಎಂಬುದರ ಬಗ್ಗೆ ಒಂದು ಹೊಸ ಚಾನಲ್ ಅನ್ನು ಸ್ಟಾರ್ಟ್ ಮಾಡಿದೆ. ಬಹಳಷ್ಟು ಜನರಿಗೆ ಮನಸ್ಸಿನ ಒತ್ತಡ, ಆತಂಕ, ಭಯ, ಅತಿಯಾದ ಯೋಚನೆ ಇವೆಲ್ಲ ಸಮಸ್ಯೆಗಳು ಕಾಡುತ್ತದೆ. ನಾನು ನನ್ನ ಮನಸ್ಸಿನ ಒತ್ತಡವನ್ನು ಗಾರ್ಡನ್ ಹೂತೋಟ ಮಾಡಿ ಪ್ರಕೃತಿ ಒಟ್ಟಿಗೆ ಯಾವ ರೀತಿ ಕಡಿಮೆ ಮಾಡಿದೆ ಎಂಬುದರ ಬಗ್ಗೆ ನೀವು ಈ ಚಾನಲಲ್ಲಿ ವಿಡಿಯೋಸ್ಗಳನ್ನು ನೋಡ್ಬೋದು. ನನ್ನ ಇನ್ನೊಂದು ಚಾನಲ್ ಇದೆ, ಶಾಲೂಸ್ ವೇ ಆಫ್ ಲೈಫ್ ಅಂತ. ಅದರಲ್ಲಿ ಟ್ರಾವೆಲಿಂಗ್, ಕುಕ್ಕಿಂಗ್ ಮತ್ತು ಎಕ್ಸಿಬಿಷನ್ ಈ ಥರದ್ದೆಲ್ಲ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೇನೆ. ಆ ಚಾನಲ್ಗೆ ಕೂಡ ಭೇಟಿ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಎನಿಸ್ಬೋದು, ಗಾರ್ಡನಿಂಗ್ ಮಾಡೋದಾ, ನಮಗೆ ಅದಕ್ಕೆಲ್ಲ ಟೈಮ್ ಇಲ್ಲ, ಸಮಯ ಇಲ್ಲ, ಮತ್ತು ನಮಗೆಲ್ಲ ಅದಕ್ಕೆಲ್ಲ ಹಣ ಹಾಕಲಿಕ್ಕೆ, ಆ ಗಿಡಗಳಿಗೆ ನರ್ಸರಿಗೆಲ್ಲ ಹಣ ಹಾಕಲಿಕ್ಕೆ ಬೇಡ, ನಮಗೆಲ್ಲ ಪಾಟ್ಸ್ ಎಲ್ಲ ತರಲಿಕ್ಕೆ ಬೇಡ, ನಮಗೆ ಸ್ಥಳಾವಕಾಶ ಇಲ್ಲ, ಈ ಎಲ್ಲ ಹಲವಾರು ಕಾರಣಗಳು ನಿಮಗೆ ಇರ್ಬೋದು. ಆದರೆ ಮುಂದಿನ ನಮ್ಮ ವೀಡಿಯೋಸ್ಗಳಲ್ಲಿ ಈ ಚಾನಲಲ್ಲಿ ನಿಮಗೆ ಸುಲಭ ಉಪಾಯಗಳನ್ನು ನಾನು ಹೇಳಿಕೊಡ್ತೇನೆ, ಯಾವ ರೀತಿ ಗಾರ್ಡನಿಂಗ್ ಮಾಡಿ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡ್ಬೋದಂತ. ಇವಾಗ ನಾವು ನಮ್ಮ ಗಾರ್ಡನ್ಗೆ ಹೋಗುವ, ನಮ್ಮ ಗಾರ್ಡನಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುವ. ಸ್ನೇಹಿತರೆ, ನಮ್ಮ ಮನಸ್ಸು ಕೂಡ ನಮ್ಮ ದೇಹದ ಒಂದು ಭಾಗ ಅಂತ ನಾವು ಯಾವಾಗಲೂ ಅಂದ್ಕೊಳ್ಬೇಕು. ನಮಗೆ ನಮ್ಮ ಮನಸ್ಸಿನ ಆರೋಗ್ಯ ಬಹಳ ಮುಖ್ಯವಾಗಿದೆ. ಈ ಥರ ನಮ್ಮ ನೋಡಿ ಮಣ್ಣನ್ನು ಈ ಥರ ಕೈಯಲ್ಲಿ ಮುಟ್ಟಿದ್ರೆ ಒಂದು ಫೀಲ್ ಮಾಡಿ, ನೀವು ಒಂದು ನಿಮಗೆ ಅದು ಇದಾಗ್ತದೆ, ಫೀಲ್ ಆಗ್ತದೆ ನೋಡಿ, ನಿಮ್ಮ ಒತ್ತಡ ಹೇಗೆ ಕಡಿಮೆ ಆಗ್ತದೆ ಈ ಮಣ್ಣು ಮುಟ್ಟುವಾಗ. ಅದು ನೀವು ರಿಯಲ್ ಆಗಿ ಮನೆಯಲ್ಲಿ ಈ ಥರ ಮಾಡಿ ನೋಡಿ, ಇದು ಕೂಡ ಒಂದು ಒತ್ತಡ ಕಡಿಮೆ ಮಾಡಿ ಒಳ್ಳೆಯ ಉಪಾಯ. ನೀವು ಎನಿಸ್ಬೋದು, ಕೈಗೆಲ್ಲ ಮಣ್ಣಾಗ್ತದೆ, ನಮ್ಮ ಕೈಯೆಲ್ಲ ಹಾಳಾಗ್ತದೆ, ಉಗುರೆಲ್ಲ ಹಾಳಾಗ್ತದೆ ಅಂತ. ನೋಡಿ, ಈ ಥರನೇ ಒಂದು ಕೈಗೆ ಮಣ್ಣು ತಾಗಿದ್ರೆ ಅದೇ ಒಂದು ಖುಷಿ, ಅದರಲ್ಲೇ ನಮಗೆ ಒಂದು ತುಂಬ ಸಮಾಧಾನ ಸಿಗುತ್ತೆ. ಗ್ಲೌಸ್ ಎಲ್ಲ ಬಂದಿದೆ, ಇವಾಗ ಮಣ್ಣು ಮುಟ್ಬೇಕಂತಿಲ್ಲ, ಆ ಥರದ್ದೆಲ್ಲ ಒಂದು ಗಾರ್ಡನಿಂಗ್ ಮಾಡುವ ವ್ಯವಸ್ಥೆ ಕೂಡ ಇದೆ. ಅದರಲ್ಲಿ ಇವತ್ತೊಂದು ನಿಮಗೆ ಟಿಪ್ಸ್ ಕೊಡ್ತೇನೆ. ಈ ಥರ ಪ್ಲಾಸ್ಟಿಕ್ ಬಾಟಲ್ಸ್ಗಳು ಇರ್ತವೆ, ಇಲ್ಲಿ ಸಿಕ್ಕುತ್ತವೆ. ಈ ಗುಜರಿ ಅಂಗಡಿಗೆಲ್ಲ ಹೋದರೆ ತುಂಬ ಬಾಟಲ್ಸ್ ಸಿಗ್ತದೆ. ಈ ಬಾಟಲ್ಸನ್ನು ಈ ಥರ ಕಟ್ ಮಾಡಿ ನೋಡಿ, ಈ ಥರ ಪ್ಲಾಂಟ್ಸ್, ಬೇರೆ ಬೇರೆ ರೀತಿಯ ಪ್ಲಾಂಟ್ಸ್ಗಳನ್ನು ಹಾಕ್ಬೋದು. ನಾನು ಇಲ್ಲಿ ಈ ಥರದೇ ಪ್ಲಾಂಟ್ಸ್ಗಳನ್ನೆಲ್ಲ ಹಾಕಿದ್ದೇನೆ, ಒಳ್ಳೆ ಹೂವು ಆಗ್ತದೆ. ಅದಕ್ಕೆ ಎಷ್ಟು 2-3 ಕಲರ್ ಇದೆ. ಈ ಕಲ್ಲರನ್ನು ಸ್ವಲ್ಪ ಹೊತ್ತು ನೀವು ನೋಡಿ, ನಿಮಗೆ ತುಂಬ ಬೇಸರ ಆದಾಗ, ತುಂಬ ಟೆನ್ಷನ್, ಒತ್ತಡ ಆದಾಗ ಈ ಥರ ಒಂದು ಗಾರ್ಡನಿಗೆ ಬಂದು ಯಾವುದಾದ್ರೂ ಹೂ ಇರ್ತದೆ ನೋಡಿ, ಇದೊಂದು ಹೂ ನೋಡಿ, ಇದರಲ್ಲಿ ಕಲರ್ ನೋಡಿ, ಇದು ಕೈಯಲ್ಲಿ ಮುಟ್ಟುವಾಗ ಎಷ್ಟು ಖುಷಿಯಾಗುತ್ತೆ ನೋಡಿ, ತುಂಬ ಖುಷಿಯಾಗುತ್ತೆ. ಇದರ ಕಲ್ಲರ್, ಇದರ ಒಂದು ಚೆಂದ, ಇದು ಎಷ್ಟು ಚೆಂದವಾಗಿ ಅರಳಿದೆ ನೋಡಿ. ಕೆಲವೊಮ್ಮೆ ನಮಗೆ ಸಮಸ್ಯೆನೇ ಇರಲ್ಲ, ಆದರೆ ನಾವು ಮಾತ್ರ ಓವರ್ ಥಿಂಕ್ ಮಾಡೋದು, ನೆಗೆಟಿವ್ ಥಿಂಕ್ ಮಾಡೋದು, ಅತಿಯಾದ ಯೋಚನೆ ಮಾಡೋದು, ನಕಾರಾತ್ಮಕ ಯೋಚನೆ ಮಾಡೋದು ಇವೆಲ್ಲವನ್ನು ಮಾಡ್ತಾನೇ ಇರ್ತೇವೆ. ಅವರು ಹಾಗೆ ಹೇಳಿದರು, ಇವರು ಹಾಗೆ ಹೇಳಿದರು, ಬೇರೆಯವರು ನಮ್ಮ ಬಗ್ಗೆ ಏನು ಮಾತಾಡ್ತಾರಾ ಆ ಬಗ್ಗೆನೇ ನಮ್ಮ ಒಂದು ಮನಸ್ಸಿಗೆ ಒತ್ತಡವನ್ನು ನಾವು ತರ್ತೇವೆ. ಅದರಿಂದ ಯಾರಿಗೂ ನಷ್ಟ ಇಲ್ಲ, ನಮಗೆ ಮಾತ್ರ ಅದರಲ್ಲಿ ನಷ್ಟ. ನಮ್ಮ ಮನಸ್ಸಿನ ಆರೋಗ್ಯ ಹಾಳಾಗುತ್ತೆ. ಆ ಟೈಮಲ್ಲಿ ಈ ಥರ ಒಂದು ಗಾರ್ಡನಿಗೆ ಬಂದು ಹೂಗಳ ಒಟ್ಟಿಗೆ, ಪ್ರಕೃತಿ ಒಟ್ಟಿಗೆ ಸ್ವಲ್ಪ ಸಮಯ ಕಳೆದರೆ ಖಂಡಿತವಾಗಿ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇದು ಜಿಡ್ಡೆ ಹೂ, ಇದು ಎಲ್ಲಿ ಕೂಡ ಬೆಳೆಯುತ್ತೆ, ತುಂಬ ಸುಲಭ ಇದು ಬೆಳೆಸಲಿಕ್ಕೆ. ಒಂದು ಗಿಡ ಇದ್ದರೆ 10 ಗಿಡಗಳಾಗ್ತವೆ. ಈ ಥರ ಜಿಡ್ಡೆ ಹೂಗಳೆಲ್ಲ ಇದ್ದರೆ ಈ ಚಿಟ್ಟೆಗಳು, ಜೇನು ನೊಣಗಳು ಇವೆಲ್ಲವೂ ಇಲ್ಲಿ ನಮ್ಮ ಗಾರ್ಡನಿಗೆ, ಹೂ ತೋಟಕ್ಕೆ ಬರುತ್ತವೆ. ಅದನ್ನೆಲ್ಲ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಇದರಲ್ಲಿ ಎಷ್ಟು ಬೀಜ ಇರುತ್ತೆ, ಅಂತ ಹೊಡಿತದೆ ನೋಡಿ, ಎಷ್ಟು ಬೀಜ ಸಿಕ್ಕಿತು ನನಗೆ ಇದರಲ್ಲಿ. ಈ ಥರ ಒಂದು ಪಾಟ್ ಇರುತ್ತೆ, ಇಲ್ಲದಿದ್ದರೆ ನಾನು ಪ್ಲಾಸ್ಟಿಕ್ ಬಾಟಲ್ ತೋರಿಸಿದೆ, ಇಲ್ಲದ್ರೆ ನೆಲದಲ್ಲಿ ಜಾಗ ಇದ್ದರೆ ಯಾವುದಾದ್ರೂ ಬೀಜವನ್ನು ಹಾಕ್ಬೋದು. ನಾನಿವತ್ತು ನನ್ನ ಒಂದು ಚಾನಲಲ್ಲಿ ಫಸ್ಟ್ ವಿಡಿಯೋ ಹಾಕ್ತಿದ್ದೇನೆ, ಅದಕ್ಕೋಸ್ಕರ ನಾನು ಈ ಜಿಡ್ಡೆ ಹೂವಿನ ಬೀಜಗಳನ್ನು ಇಲ್ಲಕ್ಕೆ ಹಾಕ್ತಿದ್ದೇನೆ. ಈ ಥರ ಇದು ಒಂದು ಬೆಸ್ಟ್ ಥೆರಪಿ. ಈ ಥರ ಬೀಜ ಹಾಕಿ
ಅದು ಸಸಿ ಆಗುವುದನ್ನು ನೋಡೋದುಂಟಲ್ಲ, ಅದು ತುಂಬ ಖುಷಿಯಾಗುತ್ತೆ. ಬೀಜ ಹಾಕಿದ್ದೇನೆ, ಇವಾಗ ಸೈಡಲ್ಲಿ ಇಡುವ. ನೀವು ನಿಮ್ಮದೇ ಆದ ಒಂದು ಚಿಕ್ಕ ಗಾರ್ಡನನ್ನು ಮಾಡಿ. ಸ್ಥಳದ ಅವಕಾಶ ಇಲ್ಲದಿದ್ದರೆ 2 ಪಾಟನ್ನು ಕೂಡ ಮಾಡ್ಬೋದು. ಬಾಲ್ಕನಿಯಲ್ಲಿ ಇರ್ಬೋದು, ಅಂಗಳದಲ್ಲಿ ಇರ್ಬೋದು, ಎಲ್ಲಿಯಾದರೂ ಇರ್ಬೋದು. ಬೆಳಗಿನ 5 ನಿಮಿಷ ಈ ಥರ ಗಾರ್ಡನಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಿ ಉಸಿರಾಟವನ್ನು ಮಾಡಿ. ಈ ಹಸಿರು ಒಂದು ಗಿಡಗಳ ಒಟ್ಟಿಗೆ ಈ ಥರ ಉಸಿರಾಟವನ್ನು ಮಾಡಿ. ಐದು ನಿಮಿಷ ಆದ ನಂತರ ಮೆಲ್ಲನೆ ಕಣ್ಣು ತೆರೆಯಿರಿ ಮತ್ತು ಹಸಿರು ಗಿಡಗಳನ್ನು ನೋಡಿ. ಆವಾಗ ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗ್ತದೆ ಅಂದರೆ ತುಂಬಾ ಖುಷಿ ಆಗ್ತದೆ. ಎಲ್ಲ ಹಸಿರೇ ಕಾಣ್ತಾ ಉಂಟು. ಇದು ಒಂದು ದಿವಸವೇ ಅಭ್ಯಾಸ ಮಾಡಿ. ನಾನು ವೈದ್ಯ ಅಲ್ಲ, ನಾನೊಂದು ಹೋಮ್ ಮೇಕರ್. ಮನೆಯಲ್ಲೇ ನನ್ನ ಮನಸ್ಸಿನ ಒತ್ತಡವನ್ನು ಯಾವ ರೀತಿ ಗಾರ್ಡನಿಂಗಲ್ಲಿ ಒಂದು ಪ್ರಕೃತಿಯಲ್ಲಿ ಕಡಿಮೆ ಮಾಡ್ಬೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡೋದು ಅಷ್ಟೇ. ಇಂದಿನ ಗಾರ್ಡನ್ ಥೆರಪಿ ಸಲಹೆ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ನೀವು ಸಹ ನಿಮ್ಮ ಹೂತೋಟದಲ್ಲಿ ಗಾರ್ಡನಲ್ಲಿ 5 ನಿಮಿಷ ಕಳೆಯಿರಿ. ಅದರ ಫಲಿತಾಂಶವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಗೆ ಸಪೋರ್ಟ್ ಕೊಡಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಹ್ಯಾಪಿ ಗಾರ್ಡನಿಂಗ್, ಹ್ಯಾಪಿ ಮೈಂಡ್. ಥ್ಯಾಂಕ್ ಯು. ಬಾಯ್.